ಕನ್ನಡದ ನಟಿಯೊಬ್ರು ಮಾತಾಡಿದ್ರು, ಇಷ್ಟಕ್ಕೆ ಯಾಕೆ ಅಷ್ಟೊಂದು ನೆಗೆಟಿವ್ ಮಾಡ್ತಾ ಇರೋವಂಥದ್ದು, ಎಲ್ಲ ಅಪ್ರಿಷಿಯೇಟ್ ಮಾಡೋ ಟೈಮಲ್ಲಿ ನಿಮಗೆ ಯಾಕೆ ಏನು ಅನ್ನೋದೆಲ್ಲ ಒಂದಷ್ಟು ಪ್ರಶ್ನೆ ಮಾಡ್ತಿದ್ದಾರೆ. ಬಿಗ್ ಬಾಸ್ ಬಂದಿರಲ್ಲ ಸರ್? ಹೌದು, ಸೀಸನ್ 1 ಅಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ. ಓಹೋ ಹೌದಾ? ನಮ್ಮೂರೇ. ತುಂಬ ಡೈರೆಕ್ಟಾಗಿ ಹೇಳಬೇಕು ಅಂದರೆ, ಎಲ್ಲೋ ಕಳೆದೋಗಿರೋರು ಇವಾಗ ಬಂದು ನಮ್ಮ ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತಾಡಿದಾಗ ಎಲ್ಲ ಒಂದು ಅದರಿಂದ ಹೆಸರಾಗ್ಬಿಡುತ್ತೆ ಅನ್ನೋದು ತುಂಬ ಮುಟ್ಟಾಳ್ತನ ಅನಿಸುತ್ತೆ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಮೆಚುರಿಟಿ ಇರೋರಾಗಿದ್ದರೆ. ಇಲ್ಲಾಂದರೆ ಅವ್ರು ಇಷ್ಟ ಮಾಡ್ಕೊಂಡೋಗ್ಲಿ ಸರ್. ಕಮೆಂಟ್ ಮಾಡೋರ್ಗೇನು ಸರ್ 100 ಜನ ಮಾಡ್ತಾರೆ, ನಾವು ಬೆಳೆಯೋ ರೀತಿ ನೋಡಬೇಕಷ್ಟೇ. ಎಸ್ ಸರು ಹೌದು, ಚಾನ್ಸ್ ಸಿಗದೆ ಓಡಾಡ್ತಿದ್ದರು ಅಂತೆಲ್ಲ ಮಾತುಕತೆ ಬಂದ್ರೂ ಇವತ್ತೆಲ್ಲಿದ್ದಾರೆ? ಎಸ್ ಸರ್ ಬಗ್ಗೆ ಮಾತಾಡೋಷ್ಟೆಲ್ಲ ಇವ್ರು ಯಾರೂ ಇಲ್ಲ, ಮಾತಾಡಬಾರ್ದು. ಯಾಕಂದರೆ ನಮ್ಮ ಇಂಡಸ್ಟ್ರಿಯವ್ರನ್ನ ನಾವೇ ಕಾಪಾಡ್ಕೋಬೇಕಾಗತ್ತೆ, ನಾವೇ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಬೇರೆಯವ್ರು ಮಾತಾಡಿದರೆ ಅದು ಬೇರೆ ಕತೆ, ನಮ್ಮವರೇ ಮಾತಾಡಿದಾಗ ನಮಗೆಲ್ಲೋ ಒಂಥರ ತೀರಾ ಅಸಹ್ಯ ಆಗುತ್ತೆ. ಟಾಕ್ಸಿಕ್ ಟ್ರೈಲರ್ ನೋಡಿದ್ರೆ ಹೆಂಗೆ ಅನ್ನಿಸ್ತು? ಅದ್ಭುತವಾಗಿದೆ ಸರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಇನ್ನೊಂದೇನು ಖುಷಿ ಅಂದರೆ ಯಶ್ ಸರ್ ಈ ಮಟ್ಟಕ್ಕೆ ಬೆಳೀತಾ ಇರೋದು ಒಂದು, ಆಮೇಲೆ ನಮ್ಮ ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಇನ್ನೊಂದು. ಬೇರೆಯವರು ತೊಗೊಂಡೋಗಿಲ್ಲ ಅಂತಲ್ಲ, ಯಾಕಂದರೆ ಸುದೀಪ್ ಸರ್ ಆಗಿರ್ಬೋದು, ನಮ್ಮ ಹಿರಿಯರು ಯಾರ್ಯಾರು ಕಲಾವಿದರೆಲ್ಲ ಇದ್ದಾರೋ ಎಲ್ಲ ಒಂದು ರೌಂಡ್ ಹೋಗಿ ಬಂದಿರೋರು. ಬಟ್ ಅದನ್ನು ಬೇರೆ ಲೆವೆಲ್ಗೆ ತೊಗೊಂಡೋಗ್ತಿರೋದು ತುಂಬ ಖುಷಿ ಆಗುತ್ತೆ ಸರ್. ತುಂಬ ಒಳ್ಳೆಯದಾಗಲಿ ಟು ದ ಎಂಟೈರ್ ಟೀಮ್. ಯಾಕಂದರೆ ಇಷ್ಟು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಹೆಮ್ಮೆ ವಿಷಯ ಏನು ಅಂದರೆ, ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ಗೆ ಮಾಡಿದ್ದಾರೆ ಅಂದರೆ, ಒಂದು ಇಂಟರ್ನ್ಯಾಷನಲ್ ಲೆವೆಲಕ್ಕೆ ತೊಗೊಂಡೋಗಿದ್ದಾರೆ ಅಂದಾಗ ತುಂಬ ಖುಷಿ ಆಗುತ್ತೆ ಸರ್. ನೈಸ್. ಆ್ಯಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾನ ಗಮನಿಸ್ತಾ ಇದ್ರೆ, ಸೊ ಎಲ್ಲರೂ ಹೆಂಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೋ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಇತ್ತೀಚೆಗೆ ನಮ್ಮ ಕನ್ನಡದ ನಟಿಯೊಬ್ಬರು ಮಾತಾಡಿದ್ರು. ಸೊ ಅದನ್ನು ನಾನು ಟಾಕ್ಸಿಕ್ ಅಂತ ಎಲ್ಲೂ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಕೆಲವರೆಲ್ಲ ಹೇಳ್ತಾ ಇರೋವಂಥದ್ದು, ಎಷ್ಟಕ್ಕೆ ಯಾಕೆ ಅಷ್ಟೊಂದು ನೆಗೆಟಿವ್ ಮಾಡ್ತಾ ಇರೋವಂಥದ್ದು, ಎಲ್ಲ ಅಪ್ರಿಷಿಯೇಟ್ ಮಾಡೋ ಟೈಮಲ್ಲಿ ನಿಮಗೆ ಯಾಕೆ ಏನು ಅನ್ನೋದೆಲ್ಲ ಒಂದಷ್ಟು ಪ್ರಶ್ನೆ ಮಾಡ್ತಿದ್ದಾರೆ. ಹೆಂಗೆ ಅನಿಸುತ್ತೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್? ನನಗೂ ತುಂಬ ಆತ್ಮೀಯರವರ ತಂಗಿನೇ ಅವರು. ನನಗೆ ಅವರು ಡೈರೆಕ್ಟಾಗಿ ಪರಿಚಯ ಇಲ್ಲ, ಬಟ್ ಆದರೆ ಎಲ್ಲೋ ಡೈರೆಕ್ಟಾಗಿ ನೋಡಿದ್ದೀನಿ. ಬಟ್ ಆದರೆ ಅವರು ಬಿಗ್ ಬಾಸ್ ಬಂದಿರಲ್ಲ ಸರ್? ಹೌದು, ಸೀಸನ್ 1 ಅಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ. ಓಹೋ ಹೌದಾ? ನಮ್ಮೂರೇ. ಅದೇ ಸರ್, ಇವಾಗ ತುಂಬ ಡೈರೆಕ್ಟಾಗಿ ಹೇಳಬೇಕು ಅಂದರೆ, ಎಲ್ಲೋ ಕಳೆದೋಗಿರೋರು ಇವಾಗ ಬಂದು ನಮ್ಮ ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತಾಡಿದಾಗ ಎಲ್ಲ ಒಂದು ಅದರಿಂದ ಹೆಸರಾಗ್ಬಿಡುತ್ತೆ ಅನ್ನೋದು ತುಂಬ ಮುಟ್ಟಾಳ್ತನ ಅನಿಸುತ್ತೆ. ಮಾತಾಡಬಾರ್ದು. ಯಾಕಂದರೆ ನಮ್ಮ ಸಿನಿಮಾಗ ನಾವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಸರ್? ಅದು ಒಂದು ತಲೆಯಲ್ಲಿ ಇಟ್ಕೊಬೇಕು. ಅದು ಬಿಟ್ಟು ನಮ್ಮ ಒಂದು ಇಂಡಸ್ಟ್ರಿಯವ್ರ ಬಗ್ಗೆ ನಮ್ಮವರೇ ಮಾತಾಡಬಾರ್ದು. ಯಾಕಂದರೆ ಇವರು ಇಂಡಸ್ಟ್ರಿ ಆಗಿ ಅವರಾಗಿರೋದ್ರಿಂದ ಮೂವಿಗಳು ಮಾಡಿದ್ದಾರೆ, ಬಿಗ್ ಬಾಸಲ್ಲಿ ಮಾಡಿದ್ದಾರೆ, ವೈಲ್ಡ್ ಕಾರ್ಡು ಬೇರೆ. ಸೊ ಹಂಗಿದ್ದಾಗ ಇವ್ರಿಗೆ ಒಂದು ಸಪ್ರೇಟು ಹೆಸರಿರುತ್ತೆ, ಫ್ಯಾನ್ ಬೇಸ್ ಇರುತ್ತೆ. ಇವ್ರು ಬಂದು ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು ಇಸ್ ನಾಟ್ ರೈಟ್, ವೆರಿ ರಾಂಗ್. ಇದನ್ನು ಬಹುಶಃ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಮೆಚುರಿಟಿ ಇರೋರಾಗಿದ್ದರೆ. ಇಲ್ಲಾಂದರೆ ಅವ್ರು ಇಷ್ಟ ಮಾಡ್ಕೊಂಡೋಗ್ಲಿ ಸರ್. ಕಮೆಂಟ್ ಮಾಡೋರ್ಗೇನು ಸರ್ 100 ಜನ ಮಾಡ್ತಾರೆ, ನಾವು ಬೆಳೆಯೋ ರೀತಿ ನೋಡಬೇಕಷ್ಟೇ. ಓಕೆ. ಆ್ಯಂಡ್ ಅದು ಇವಾಗ ನೀವು ಹೇಳೋ ಥರ ಕನ್ನಡ ಸಿನಿಮಾ ಒಂದು ಈಗ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ ಅನ್ನೋದೊಂದು. ಆ್ಯಂಡ್ ಆವಾಗ ಯಶ್ ಅವರು ಚಾನ್ಸ್ ಕೇಳ್ಕೊಂಡು ಇಲ್ಲಿ ಓಡಾಡ್ತಾ ಇದ್ರು. ಇವಾಗ ಕೆಲವರು ಅದನ್ನು ಹೇಳಿದ ಮೇಲೆ, ಸೊ ಅವರ ತಂದೆಯವರು ಕೂಡ ಒಬ್ಬ ಲೆಜೆಂಡ್ ಡೈರೆಕ್ಟರ್. ಸೊ ಅವ್ರ ಬಗ್ಗೆನೂ ಕೆಲವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಅಂಥ ಸಿನಿಮಾದಲ್ಲಿ ಅವರು ಒಂದಷ್ಟು ಉಗ್ರು ಕೀಳೋ ಅಂಥದ್ದು ಒಂದಷ್ಟು ಮಾಡಿದರು. ಆ ಟೈಮಲ್ಲಿ ಏನು ಹೇಳೋಕ್ಕಾಗಲಿಲ್ವಾ? ಆ್ಯಂಡ್ ನೀವೇ ಒಂದಷ್ಟು ಸಿನಿಮಾಗಳು ಮಾಡಿದ್ದೀರಾ, ಅಲ್ಲೂ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸು ಅವೆಲ್ಲ ಇತ್ತು. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ವಾ ಆ ಟೈಮಲ್ಲಿ? ಇವಾಗ ಮಾತಾಡೋವಂಥದ್ದೆಲ್ಲ ಏನಿತ್ತು ಅನ್ನೋದನ್ನ ಅವರ ಸಿನಿಮಾದ ಸೀನ್ಸ್ಗಳೇ ಹಾಕೊಂಡು ಕೌಂಟ್ರ್ ಎಲ್ಲ ಕೊಡ್ತಾ ಇದ್ದಾರೆ. ಈಗ ನಾನು ಹೇಳ್ತಾ ಇಲ್ವಾ ಸರ್, ಸಿಂಪಲ್ಲು, ಎಲ್ಲೋ ಕಳೆದೋಗಿರೋರು ಬಂದು ಚೆನ್ನಾಗಿ ನಡೀತಿರೋ ಒಂದು ಇಂಡಸ್ಟ್ರಿ ಬಗ್ಗೆ, ಇಲ್ಲ ಸಿನಿಮಾ ಬಗ್ಗೆ, ಇಲ್ಲ ಅದ್ಭುತವಾಗಿ ನೋಡಿ ಬಂದಿರೋ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಾವು ಎಲ್ಲೋ ಕಾಣಿಸ್ಕೊತೀವಿ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಬಿಟ್ಟು, ನಮ್ಮ ಸಿನಿಮಾ, ನಮ್ಮ ಇಂಡಸ್ಟ್ರಿ, ನಮ್ಮ ಒಂದು ಬೆಳವಣಿಗೆ ನೋಡ್ಕೊಂಡು ಹೋಗೋಣ ಅನ್ನೋದು ನಂದೊಂದು ಸ್ಮಾಲ್ ಸಜೆಷನ್ನು. ಅವ್ರಿಗೆ ಹೇಳೋದು ದೊಡ್ಡವನಲ್ಲ, ಬಟ್ ಸ್ಟಿಲ್. ಯಾಕೆ ಅಂದರೆ ಎಲ್ಲರೂ ನಮ್ಮ ಸೀನಿಯರ್ಗಳೇ. ಬಟ್ ಮಾತಾಡಬಾರ್ದು ಸರ್, ದಟ್ ಈಸ್ ವೆರಿ ಬ್ಯಾಡ್. ಈಗ ನೀವು ಹೇಳ್ದಂಗೆ ಒಬ್ಬರ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ನಮ್ಮ ಬಗ್ಗೆ ಮಾತಾಡೋಕೆ 100 ಜನ ನಿಂತಿರ್ತಾರೆ.
ಸೊ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಫಸ್ಟ್ ಯೋಚನೆ ಮಾಡಬೇಕು. ಎಸ್ ಸರು ಹೌದು ಚಾನ್ಸ್ ಸಿಗದೆ ಓಡಾಡ್ತಿದ್ದರು ಅಂತೆಲ್ಲ ಮಾತುಕತೆ ಬಂದ್ರೂ ಇವತ್ತೆಲ್ಲಿದ್ದಾರೆ, ಇವತ್ತು ಯಾವ ಸ್ಟೇಜಲ್ಲಿದ್ದಾರೆ, ಯಾವ ಒಂದು ನಮ್ಮ ಕರ್ನಾಟಕನ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ತುಂಬ ಮೇನ್ ಪಾಯಿಂಟ್ ಆಗುತ್ತೆ. ಎಸ್ ಸರ್ ಬಗ್ಗೆ ಮಾತಾಡೋಷ್ಟೆಲ್ಲ ಇವ್ರು ಯಾರೂ ಇಲ್ಲ, ಮಾತಾಡಬಾರ್ದು. ಯಾಕಂದರೆ ನಮ್ಮ ಇಂಡಸ್ಟ್ರಿಯವ್ರನ್ನ ನಾವೇ ಕಾಪಾಡ್ಕೋಬೇಕಾಗುತ್ತೆ, ನಾವೇ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಬೇರೆಯವ್ರು ಮಾತಾಡಿದರೆ ಅದು ಬೇರೆ ಕತೆ, ನಮ್ಮವರೇ ಮಾತಾಡಿದಾಗ ನಮಗೆಲ್ಲೋ ಒಂಥರ ತೀರಾ ಅಸಹ್ಯ ಆಗುತ್ತೆ, ಮಾತಾಡಬಾರ್ದು ಅಷ್ಟೇ.